ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಗ್ಯಾಪ್ ಆಗ್ತಾಯಿದೆ, ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಆದಷ್ಟು ನನ್ನ ಕೈಲಿ ಯಾವಾಗಾಗತ್ತೆ ಆ ವೀಡಿಯೋಗಳನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮ ಅಜ್ಜಿ ಊರಲ್ಲಿ ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರು ನಮ್ಮ ಮದುವೆ ಆಗಿದ್ದ ಟೈಮಲ್ಲಿ ಕುದುರೆ ಉತ್ಸವ ಮಾಡಿಸ್ತೀವಿ ಅಂತ. ಸೊ ಹಾಗಾಗಿ ಇವಾಗ ಕೂಡಿದೆ ಅದು. ಇದೆಲ್ಲ ಮದುವೆಗೆ ಸ್ಟಾರ್ಟಿಂಗಲ್ಲೇ ಮಾಡಿಸ್ಬೇಕು. ಸೊ ಎಲ್ಲ ಹೊರಟಿದ್ದೀವಿ. 4 ಗಂಟೆ 4:15 ಅನ್ಸುತ್ತೆ ನಾವು ಹೊರಟಾಗ. ಬೇಗ ಹಣ್ಣು ತೊಗೊಂಡು ಹೊರಡೋಣ ಅಂತ ಮತ್ತೊಂದು ಹತ್ರ ಗಾಡಿ ಸ್ಟಾಪ್ ಮಾಡಿದ್ವಿ. ಅಲ್ಲೇನು ತುಂಬ ಹೊತ್ತಾಗಲಿಲ್ಲ, ಬೇಗ ತೊಗೊಂಡು ಹೊರಟ್ವಿ. ಆಲ್ರೆಡಿ ಅಲ್ಲೆಲ್ಲ ಇದು ಸಂಜೆ ಪೂಜೆ ಬಂದಿದ್ದು, ಸಂಜೆ ಪೂಜೆ ಮಾಡೋದಿತ್ತು. ಸಂಜೆ ಊರೆಲ್ಲ ಮೆರವಣಿಗೆ ಮಾಡಿಸಿ ದೇವ್ರನ್ನ ಮನೆ ಹತ್ರ ಕೂರಿಸಿ ಲಾಸ್ಟಿಗೆ ಕಳಿಸೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ನೋಡಿದ್ದು. ಸೊ ಮನೇಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಒಂದು 50 ಜನಕ್ಕೆ ಅಡುಗೆ ಅಂದ್ಕೊಂಡ್ವಿ, ಒಂದು 100 ಜನನೇ ಆದರೂ. ಚೆನ್ನಾಗಿತ್ತು. ಕೇಸರಿ ಬಾತು, ಚಿತ್ರಾನ್ನ ಮಾಡಿಸಿದ್ವಿ. ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಯಿತು. ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಸೊ ಇನ್ನೇನು ಇಲ್ಲ, ಕೆಲಸ ಎಲ್ಲ ಆದಮೇಲೆ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡೋದಕ್ಕೆ ಬಂದೆ. ಅವ್ರ ಪಪ್ಪ ನನ್ನ ಮಗಳು ಆಟ ಆಡ್ತಾ ಇದ್ದಾರೆ. ಜಾನುನು ಇದ್ದಾಳೆ ನೋಡಿ. ಸೊ ಇನ್ನೇನಿಲ್ಲ, ದೇವಸ್ಥಾನದ ಹತ್ರ ಹೊರಟ್ವಿ. ದೇವ್ರು ರೆಡಿ ಇತ್ತು. ಕಳಸ ನಾನೇ ಇಟ್ಕೊಂಡಿರೋದು. ಸೀರೆ ಹೊಚ್ಕೋಬೇಕು ಆ ಥರ ಅಂತ ಹೇಳಿದ್ರು, ಹಾಗಾಗಿ ಹೊಚ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಅಂದರೆ ತುಂಬ ಖುಷಿ ಆಯಿತು. ನಾನು ಈ ಥರ ಎಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಯಾವ ಪೂಜೆಗೂ ಈ ಥರ ಬಂದೂ ಇರಲಿಲ್ಲ ನಾವು. ಇದೇ ದೇವ್ರ ಫ್ರೆಂಡ್. ಈ ದೇವರಿಗೆ ಏನಪ್ಪ ಇಷ್ಟ ಅಂದರೆ ಹೂವಿನ ಅಲಂಕಾರ ಮತ್ತು ಮುಂದೆ ಕರ್ಪೂರ ಹಚ್ಕೊಂಡು ಈ ಥರ ಡೋಲ್ ಬಡ್ಕೊಂಡು ಹೋಗ್ತಾ ಇರಬೇಕು. ಕಳಸನೂ ಮುಂದೆನೇ ಇರಬೇಕು, ಇಲ್ಲಾಂದರೆ ಬರಲ್ಲ ದೇವರು ಮುಂದಕ್ಕೆ. ಸೊ ಹೊತ್ಕೊಂಡಿರೋರಿಗೆ ತುಂಬ ಭಾರ ಅನಿಸ್ಬಿಡತ್ತೆ. ತುಂಬ ಖುಷಿಯಾಯಿತು ನೋಡಿ. ಹೂವಿನ ಅಲಂಕಾರನೇ ಅದಕ್ಕೆ ತುಂಬ ಇಷ್ಟ ಅಂದರೆ. ಸೊ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಊರೆಲ್ಲ ಮೆರವಣಿಗೆ ಆಯಿತು. ಪಟಾಕಿ ಎಲ್ಲ ಜೋರಾಗೇ ಇತ್ತು. ಖುಷಿ ಆಯಿತು ಹೋಗಿ ನೋಡಿ. ಒಂದು ಹರಕೆ ತೀರಿಸಿದ್ದೊಂದು ಖುಷಿ ಆಯಿತು. ಸೊ ಊರೆಲ್ಲ ಮೆರವಣಿಗೆ ಆಗಿ ಲಾಸ್ಟಿಗೆ ಮನೆ ಹತ್ರ ದೇವ್ರು ಕೂರಿಸ್ಕೊಂಡ್ವಿ. ಸೊ ಎಲ್ಲರದ್ದು ಊಟ ಆಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್.